इनमें बंदी थी। ये चोरी के इरादे से आए थे ऐसा लग रहा है कि आके उनके कल अंदर आने के बाद में आके उनको बोले कि किचन में गए। वो किचन में जाने के बाद में वो महीनों बोल के महीनों किधर है बोल के, फिर वो महीनों आने के बाद में ये इधर तुम किचन तक का कैसा आए करके बोले। किचन तक का कैसा आए करके बोलने के बाद में उसके हाथ में क्या था, ऐसा गन टाइप में था, क्या गन था। 4-5 लोग थे साथ में। फिर उसको ऐसा पेट में लात मार के ऐसे उसको मार के तीनों को बाथरूम के अंदर डाले और दरवाज़ा लॉक करके गए। और वो चलाने के बाद में क्या हुआ, वो नीचे लोग चलाने के बाद में पब्लिक का और उनका आमना सामना भी हुआ। पब्लिक पूछे बोल रहे ये इधर आवाज़ किधर से आ रहा है, इधर से नहीं आ रहा, पीछे डोनी के घर में से आवाज़ आ रहा है करके बोल के उनको बोल के भाग के गए। 5 ಜನ ಇಲ್ಲಿ ಮೈನೋ ಎಲ್ಲೇ ಐತೆ ಮತ್ತು ಪಿಕ್ಲಕ್ಕೆ ಇಲ್ಲೇ ಮತ್ತು ಒಂದು ಲೇಡೀಸ್ಗೆ हाँ ಒಂದು लेडीज नहीं ऐसा हाँ ऐसा से मारा वो पेट में मारने के बाद में वो ऐसा कॉलर पकड़ने को जाने के बाद में ऐसा उसको मार के गया। करेक्ट एग्जैक्ट उनको मालूम, लेकिन गन था करके बोले 3-4 लोगों के हाथ में था। ಇದು ಸದ್ಯ ರಿಯಲ್ ಎಸ್ಟೇಟ್ ಮಾಡ್ತಾರ, ಬಿಲ್ಡಿಂಗ್ ಇದೆ, ರಿಯಲ್ ಎಸ್ಟೇಟ್ ಮತ್ತು ಎಲ್ಲ ಸೋಷಲ್ ಆಕ್ಟಿವಿಟೀಸ್ ಅದ. 4-5 ಜನ ಇದ್ದರು ಅಂತ ಹೇಳ್ತಾರೆ. ಅದು ಕರೆಕ್ಟಾಗಿ ಕನ್ಫರ್ಮ್ ಮಾಡಬೇಕು. ಅದರಲ್ಲಿ ಕೆಲವರು ಪಿಸ್ತೂಲ್ ಹಿಡಿದಿದ್ರು ಅಂತ ಹೇಳ್ತಾರೆ. ಸೊ ಯಾವ ಉದ್ದೇಶಕ್ಕೆ ಬಂದಿದ್ದರು, ಯಾವ ಕಾರಣಕ್ಕೆ ಬಂದಿದ್ದು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಆದರೆ ಇಲ್ಲಿ ಯಾವುದೇ ವಸ್ತು ಏನೂ ಆಗಿಲ್ಲ ಮತ್ತು ಯಾರಿಗೂ ಯಾವುದೇ ರೀತಿ ಹಾನಿನೂ ಆಗಿಲ್ಲ. ಸೊ ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡು ತನಿಖೆ ಮುಂದುವರಿಸಿದ್ವಿ. ಇಲ್ಲ 3 ಜನದ ಹತ್ರ ಇತ್ತು ಅಂತ ಹೇಳ್ತಾರೆ. ಚೆಕ್ ಮಾಡ್ತಾ ಇದ್ದೀವಿ. ಅದನ್ನು ತನಿಖೆಯಿಂದ ಗೊತ್ತಾಗಬೇಕು. ಯಾಕಂದರೆ ಅವ್ರು ಬರಬೇಕಾದ್ರೆ ಅವ್ನ ಹೆಸರು ಕೇಳ್ಕೊಂಡು ಬರ್ತಾರೆ. ಹೆಸರು ಕೇಳ್ಕೊಂಡು ಬರಬೇಕಾದ್ರೆ ಕಳ್ತನ ಉದ್ದೇಶ ಇರೋದಿಲ್ಲ ಇದರಲ್ಲಿ. ಸೊ ಬೇರೆ ಯಾವ ಉದ್ದೇಶ ಅನ್ನೋದು ನಾವು ಅವ್ರನ್ನ ವಿಚಾರಿಸ್ತಾ ಇದ್ದೀವಿ. ಏನು ಹಣಕಾಸಿನ ವಿಚಾರ ಇರ್ಬೋದಾ ಅಥವಾ ಬೇರೆ ಇನ್ಯಾವುದರ ವಿಚಾರ ಇರ್ಬೋದಾ, ಅದನ್ನು ನಮಗೆ ಸಹಕರಿಸಿದ್ರೆ ಮುಂದಿನ ತನಿಖೆಗೆ ಒಳ್ಳೆಯದಾಗ್ತದೆ ಅಂತ. ಇಲ್ಲ, ಅವ್ರು ಯಾರೂ ಪರಿಚಯ ಮಾಡಿಲ್ಲ ಮತ್ತು ಅವರು ಇವನ್ನೂ ನೋಡಿಲ್ಲ, ಗುರ್ತು ಹಿಡ್ದಿಲ್ಲ. ಅವ್ನ ಎದುರಿಗೆ ಬಂದರೂ ಅವ್ನಿಗೆ ಗೊತ್ತಾಗಿಲ್ಲ. ಅವ್ರನ್ನೇ ಕೇಳ್ತಾರೆ ಅವ್ನು ಇವನೆಲ್ಲಿದ್ದಾನೆ ಅಂತ. ಏನು ಮುಸುಕು ತರಿಸಿಲ್ಲ, ಏನೂ ಇಲ್ಲ. ಅವರೆಲ್ಲ ಉರ್ದುನೇ ಮಾತಾಡ್ತಿದ್ರು. ಆದರೆ ಅವ್ರ ಪ್ರಕಾರ ಈ ಕಡೆಯವರಲ್ಲ ಅಂತ ಹೇಳ್ತಾರೆ. ತನಿಖೆ ಇರುತ್ತೆ. ಟಾರ್ಗೆಟ್ ಅಂದರೆ ಅದೇ ಹೇಳ್ತಾರೆ, ಹೆಸರು ಕೇಳ್ಕೊಂಡೇ ಬರ್ತಾರೆ. ಆಮೇಲೆ ಕೆಳಗಡೆ ಜನಗಳು ಬಂದಾಗ